ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ. ಥ್ಯಾಂಕ್ ಯು ಸೋ ಮಚ್ ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಆ್ಯಂಡ್ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಆ್ಯಂಡ್ ಫಾರ್ ಆಲ್ ಮೈ ನ್ಯೂ ಫಾಲೋವರ್ಸ್ ಆ್ಯಸ್ ವೆಲ್. ಸೊ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳೆಲ್ಲ ನೋಡಿ, ಸೊ ನನ್ನ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದರೆ, ನಾನು ಸಾಯಿಬಾಬಾ ವ್ರತ ಮಾಡ್ತಾ ಇದ್ದೀನಿ. 5 ವಾರ ಸಾಯಿಬಾಬಾ ವ್ರತ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಈ ವ್ಲಾಗಲ್ಲಿ ಹೇಳೋಣ, ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ, ಯಾವ ರೀತಿ ಈ ಸಾಯಿಬಾಬಾ ವ್ರತನ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಟ್ಸ್ ವೆರಿ 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 ಸಿಂಪಲ್. ನಾನು ಮಾಡ್ತಾ ಇರೋದು ಬಂದು 5 ವಾರ ಮಾತ್ರ. ಸೊ 5 ವಾರ ಮಾಡ್ಬೋದು, ಇಲ್ಲ 7, 9, 10, 11 ಈ ಥರ ವಾರಗಳು ನೀವು ಮಾಡ್ಬೋದು. 4th ವೀಕ್ ನಾನು ಇವತ್ತು ಮಾಡ್ತಾ ಇರೋದು ಬಂದು. ಸೊ ನಂದು ಲಾಸ್ಟ್ ವೀಕ್ ಐ ವಾಸ್ ಆನ್ ಸೈಕಲ್. ಸೊ ಅದಕ್ಕೋಸ್ಕರ ನಾನು ಅವಾಗ ಮಾಡೋಕ್ಕಾಗಲಿಲ್ಲ. ಸೊ ಅವತ್ತಿಂದು ವೀಕ್ ಬಂದು ಇವತ್ತಿನ ವೀಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮಾಡ್ಬೋದು. ನಿಮ್ದೇನಾದರೂ ಸಾಯಿಬಾಬಾ ವ್ರತ ಮಧ್ಯದಲ್ಲಿ ಏನಾದರೂ ಬ್ರೇಕ್ ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಮತ್ತೆ ಮೊದಲಿಂದ ಮಾಡೋ ಅವಶ್ಯಕತೆ ಇಲ್ಲ. ಇದು ತುಂಬ ಜನ ಕೇಳಿದ್ದೀರಾ. ಹೋಪ್ ಇದು ಕ್ಲಾರಿಫೈ ಆಗಿದೆ ಅಂತ ಅನ್ಕೊತೀನಿ. ಇದನ್ನ ಯಾವ ಟೈಮಲ್ಲಿ ಮಾಡ್ಬೋದು ಅಂತ ಅಂದರೆ, ಒಂದು ಬೆಳಗ್ಗೆ ಮಾಡ್ಬೋದು, ಇಲ್ಲ ಸಾಯಂಕಾಲ ಮಾಡ್ಬೋದು, ಯಾವ್ದಾದ್ರು ಒಂದು ಹೊತ್ತಾದರೂ ಮಾಡ್ಬೋದು. ನಾನು ಯೂಶಲಿ ನನಗೆ ಕನ್ವೀನಿಯೆಂಟ್ ಇರೋದು ಬಂದು ಬೆಳಗ್ಗೆ. ಸೊ ನಾನು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಆದಷ್ಟು ಸ್ಯಾರಿಗಳನ್ನೇ ಉಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅದಕ್ಕೆ ಸ್ಯಾರಿಗಳನ್ನೇ ಉಡ್ತಾ ಇರೋದು. ಸೊ ನಾನು ಬೆಳಗ್ಗೆ ಒಂದ್ಸತಿ ಮಾಡ್ತೀನಿ. ಅದಾದ್ಮೇಲೆ ಸಾಯಂಕಾಲ ಏನಿದ್ರು ನಾರ್ಮಲ್ ನಾವು ದೇವ್ರಿಗೆ ದೀಪ ಹಚ್ತೀವಲ್ಲ, ಅದೇ ರೀತಿ ನಾನು ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಅಬೌಟ್ ಇಟ್. ಆ್ಯಂಡ್ ಇದಕ್ಕೆ ಬೇಕಾಗಿರೋದು ಏನಂತ ಅಂದರೆ, ಒಂದು ₹1 ಕಾಯಿನ್ ಇಲ್ಲಾಂದರೆ ₹5 ಕಾಯಿನ್ ಬೇಕಾಗುತ್ತೆ, ಅದನ್ನು ಎತ್ತಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ಯೆಲ್ಲೋ ಕಲರ್ ಕಾಟನ್ ಕ್ಲಾತ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ಎತ್ತಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವೈಟ್ ಕಲರ್ ಕ್ಲಾತ್ ಬೇಕಾಗುತ್ತೆ. ಒಂದಿಷ್ಟು ಅಗಲ ಸಾಕು, ಒಂದು ಗಂಟು ಕಟ್ಟಿ ಇಡೋ ಅಷ್ಟು ಇರಲಿ. ಸೊ ಒಂದು ಅಷ್ಟಗ್ಲದ್ದು ಒಂದು ವೈಟ್ ಕಲರ್ ಕ್ಲಾತ್ನ ತಗೊಳ್ಳಿ. ಸೊ ಇದಷ್ಟು ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಏನು ಬೇಕು ಅಂತಂದರೆ, ಪ್ರಸಾದ ಮಾಡಬೇಕಾಗುತ್ತೆ. ಸೊ ಎವ್ರಿ ವಾರ ಪ್ರಸಾದ ಮಾಡಬೇಕು. ಈ ಪ್ರಸಾದನ ನೀವು ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿ ಅಲ್ಲೂ ಕೂಡ ಹಂಚ್ಬೋದು. ಇಲ್ಲ ನೀವು ಮನೆಯವರೇ ನನಗೆಲ್ಲೂ ಹೋಗೋಕ್ಕಾಗೋದಿಲ್ಲ, ಅಷ್ಟು ನನಗೆ ಟೈಮ್ ಇಲ್ಲ ಅಂತ ಅಂದರೆ, ಮನೆಯವರಿಗೆ ಆಗಷ್ಟು ಒಂದು ಸ್ವಲ್ಪ ಪ್ರಸಾದ ಮಾಡಿಟ್ಕೊಳ್ಳಿ. ಇಲ್ಲ ಅಕ್ಕಪಕ್ಕ ಮನೆಯವ್ರನ್ನ ಕರೆದ್ಬಿಟ್ಟು ಆ ಪ್ರಸಾದನ ಹಂಚ್ಬೋದು ನೀವು. ಸೊ ಈ ರೀತಿ ನಾನು ಈ ಸಾಯಿಬಾಬಾ ವ್ರತ ಮಾಡ್ತೀನಿ. ಬೇರೆಯವ್ರು ಹೇಳಿದ್ದಾರೆ ಉಪವಾಸ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಆ ಥರದ್ದು ಏನೂ ಇಲ್ಲ. ನೀವು ನಾರ್ಮಲ್ ಆಗಿ ನಾನ್ ವೆಜ್ ತಿನ್ಬೋದು, ಬಟ್ ಪರ್ಟಿಕ್ಯುಲರ್ಲಿ ಆನ್ ಥರ್ಸ್ಡೇ ತಿನ್ನೋ ಹಂಗಿಲ್ಲ. ಸೊ ಈ ರೀತಿ ಮಾಡ್ಬೋದು. ನಾನು ಹಾಗೆ ಬೇಗ ಬೇಗ ರೆಡಿ ಆಗ್ತಾ ಇನ್ನಷ್ಟು ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಹೋಪ್ ಯು ಕ್ಯಾನ್ ಫಾಲೋ ಮೀ. ಸೊ ನಾರ್ಮಲ್ ಸ್ಕಿನ್ ಕೇರ್ ರುಟೀನ್ ಏನಿದೆ ನಂದು, ಡೈಲಿ ನಾನು ಏನು ಮಾಡ್ತೀನಿ ಅದನ್ನೇ ಹಚ್ತಾ ಇರೋದು. ಹೈಫನ್ ಟೋನರ್ ಕೂಡ ಕೇಳಿದರೆ, ನಾನು ಸಾಯಿಬಾಬಾ ವ್ರತ ಮಾಡೋದಾದ್ರೆ ಮೇಕಪ್ ಕೂಡ ಮಾಡ್ಕೊಬೇಕಾ ಅಂತ ಅಂದ್ಬಿಟ್ಟು. ಐ ನೋ ನೀವು ಯಾವ ಸೆನ್ಸಲ್ಲಿ ಇದನ್ನು ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಬಟ್ ಲೆಟ್ ಮೀ ಆನ್ಸರ್ ಟು ದ್ಯಾಟ್ ಕ್ವೆಶನ್ ಹ್ಯಾಸ್ ವೆಲ್. ನಮ್ಮನ್ನು ನಾವು ಅಲಂಕಾರ ಮಾಡ್ಕೊಳ್ಳೋದು ತಪ್ಪು ಅಲ್ವೇ ಅಲ್ಲ. ಆ್ಯಂಡ್ ಸೆಲ್ಫ್ ಕೇರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ನೀವು ಏನೇ ಮಾಡೋದಾದ್ರೂ ಕೂಡ. ಆ್ಯಂಡ್ ಟು ಮೀ ಸೆಲ್ಫ್ ಕೇರ್ ಈಸ್ ವೇ ಮೋರ್ ಇಂಪಾರ್ಟೆಂಟ್. ಐ ಥಿಂಕ್ ದ್ಯಾಟ್ ಆನ್ಸರ್ಸ್ ಟು ಯುವರ್ ಕ್ವೆಶನ್. ಆ್ಯಂಡ್ ಇವತ್ತಿನ ಸ್ಯಾರಿ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇವತ್ತು ನಾನು ಏನು ಮಾಡ್ತೀನಿ ಅಲ್ವಾ, ಇವತ್ತು ನಾನು ಏನು ಪೂಜೆ ಆಗಲಿ ಮತ್ತು ಏನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಲ್ಲ, ಸೊ ಅದನ್ನು ನೀವು ಫಸ್ಟ್ ವೀಕಿಂದ 4th ವೀಕ್ವರೆಗೂ ಕೂಡ ಇದನ್ನೇ ಫಾಲೋ ಮಾಡ್ಕೊಂಡು ಬರ್ಬೋದು. 5th ವೀಕಿಗೆ ಸ್ವಲ್ಪ ಅಡಿಷ್ನಲ್ ಥಿಂಗ್ಸ್ ಇದೆ ಮಾಡೋದು. ಅದನ್ನು ಬೇಕಾದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ನೊಂದು ವ್ಲಾಗ್ ಥರ ಮಾಡಿಬಿಟ್ಟು ಪರ್ಟಿಕ್ಯುಲರ್ಲಿ ಫಾರ್ ದ 5th ವೀಕ್ ರಥಕ್ಕೆ ನಾನು ತೋರಿಸ್ತೀನಿ. ಸೊ ಇವತ್ತು ನಾನು ಪಂಪ್ಕಿನ್ ಪ್ರಸಾದ ಮಾಡ್ತಾ ಇದ್ದೀನಿ. ಪಂಪ್ಕಿನಲ್ಲಿ ಒಂದು ಹಲ್ವಾ ಥರ, ಸೊ ಅದನ್ನೇ ಪ್ರಸಾದ ಇಡ್ತಾ ಇದ್ದೀನಿ. ಸೊ ಇಷ್ಟು ಚಿಕ್ಕದಲ್ಲಿ ಒಂದು ಹಾಫ್ ಪಂಪ್ಕಿನ್ ಮಾತ್ರ ನಾನು ತೊಗೊಂಡು ಮಾಡ್ತಾ ಇರೋದು. ಸೊ ಲೆಟ್ ಮಿ ಡು ಇಟ್. ಅಯ್ಯಪ್ಪ, ಆ ಕಡೆ ಬರಲಾ?
ಪೂಜೆ ಸಾಮಾನೆಲ್ಲ ಒಂದು ಸ್ವಲ್ಪ 15 ಡೇಸ್ ಆದಮೇಲೆ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಾ ಇದೀವಿ, ನೀಟಾಗಿ ತೊಳ್ಕೊತಾ ಇದೀವಿ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನಿಮ್ಮ ಸಿಲ್ವರ್ ಐಟಮ್ಸ್ನ ಮತ್ತು ನಿಮ್ಮ ಬ್ರಾಸ್ ಐಟಮ್ಸ್ನ ಹೇಗೆ ನೀವು ವಾಶ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬಟ್ ನಾನು ಹೋಮ್ ಟೂರಲ್ಲಿ ಕೂಡ ತೋರಿಸಿದ್ದೆ ಯಾವ ಲಿಕ್ವಿಡ್ ನಾವು ಯೂಸ್ ಮಾಡ್ತೀವಿ ಎಸ್ಪೆಷಲಿ ಬ್ರಾಸಿಗೆ ಅಂತ ಅಂದ್ಬಿಟ್ಟು. ಬಟ್ ಈ ವಿಡಿಯೋದಲ್ಲಿ ನಾನು ನನ್ನ ಸಿಲ್ವರ್ ಐಟಮ್ಸ್ನು ಕೂಡ ತೋರಿಸ್ತೀನಿ, ಅದನ್ನ ಹೇಗೆ ವಾಶ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ ಒನ್ಸ್ ಆಫ್ಟರ್ ಇಟ್ಸ್ ವಾಶ್ಡ್. ಇದಕ್ಕೆ ನಾವು ಯೂಸ್ ಮಾಡುವಂಥ ಲಿಕ್ವಿಡ್ ಮತ್ತು ಡಿಟರ್ಜೆಂಟ್ ಯಾವುದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನಾವು ಯೂಸ್ ಮಾಡೋ ಡಿಟರ್ಜೆಂಟ್ ಬಂದು ನೀವು ನೋಡ್ಬೋದು, ನಾನು ನಿಮಗೆ ಕ್ಲೋಸ್ ಅಪ್ ಲುಕ್ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಒನ್ಸ್ ಆಫ್ಟರ್ ಇಟ್ಸ್ ವಾಶ್ಡ್. ವಾಶ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸ್ತೀನಿ. ಸೊ ಈ ರೀತಿ ಇದೆ ನಮ್ಮದು. ಸೊ ಇದನ್ನ ನಾವು ಯೂಸ್ ಮಾಡೋ ಡಿಟರ್ಜೆಂಟ್ ಬಂದು ಇದಾಗ, ಸೊ ಇದು ಲಿಕ್ವಿಡ್ ಬಂದು ಸಿಲ್ವರ್ ಡಿಪ್ ಅಂತ ಅಂದ್ಬಿಟ್ಟು ಅದನ್ನ ನಾವು ಈ ತರ ಬೌಲಲ್ಲಿ ಹಾಕೊಂಡು ಯೂಸ್ ಮಾಡ್ತಿದ್ವಿ. ಐ ಥಿಂಕ್ ನನ್ಗಿಂತ ಅಮ್ಮ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇದಕ್ಕೆ. ಸೊ ಅದನ್ನ ಎಲ್ಲ ಹೆಂಗ್ ಮಿಕ್ಸ್ ಮಾಡ್ಕೊಂತೀರಾ ಅಂತ ಹೇಳಿದೇನೆ. ಇದ್ರಲ್ಲಿ ಮಾಡ್ಬಿಟ್ಟು ಡೆಸಾಲ್ ಅನ್ನೋದನ್ನ ಹಾಕಿ ಅದು ಒಂಚೂರು ಕ್ಲೀನ್ ಆಗುತ್ತೆ ಕೂಡ. ಇದನ್ನ ಒಂದು ಬೌಲಲ್ಲಿ ಹಾಕೊಂತೀವಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದು ಬೌಲಲ್ಲಿ ಹಾಕೊಂತೀವಿ. ನೀರೇನು ಬೇಡ, ಬರೀ ಫುಲ್ ಡಿಟರ್ಜೆಂಟ್ ಏನೋ ಅದು ಫುಲ್ ಡಿಟರ್ಜೆಂಟ್. ಆಮೇಲೆ ಇದು ಅದ್ರಲ್ಲಿ ಉಜ್ಜಿಬಿಟ್ಟು ಆಮೇಲೆ ಇದ್ರಲ್ಲಿ. ಓಕೆ. ಸೊ ಇದು ಬರೀ ಡಿಟರ್ಜೆಂಟ್. ಸೊ ನೀವು ಯಾವ ವಾಟರ್ ಅಲ್ಲಿ ಏನು ಮಿಕ್ಸ್ ಮಾಡೋದೇನು ಬೇಡ ಇದನ್ನ. ಅಂಡ್ ಇದನ್ನು ಇನ್ನೊಂದು ಪ್ಲೇಟ್ ಅಲ್ಲಿ ಜಸ್ಟ್ ಸ್ವಲ್ಪ ಒಂದು ಲಿಕ್ವಿಡ್ ತಗೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ವಾಶ್ ಮಾಡೋ ಟೈಮಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ವಾಶ್ ಮಾಡೋದು. ಅಂಡ್ ಇನ್ನೊಂದೇನಂದ್ರೆ ನೀವು ಯೂಸ್ ಮಾಡಿರ್ತೀರಲ್ಲ ಆ ಲಿಕ್ವಿಡ್ ಏನು ಬಿಸಾಕೋ ಅವಶ್ಯಕತೆ ಏನಿಲ್ಲ. ನೀವು ಮತ್ತೆ ಇದನ್ನ ತಿರ್ಗಾ ವಾಪಸ್ ಇದನ್ನ ಹಾಕಿ ಇಡ್ಬೋದು ಇದ್ರಲ್ಲಿ, ಸಿಲ್ವರ್ ಡಿಪ್ಪಲ್ಲಿ ಮಾತ್ರ. ಸೊ ಇದು ಈ ತರ ಇದು ಸಿಲ್ವರ್ ಡಿಪ್ ಲಿಕ್ವಿಡ್. ಈ ತರ ಚಿಕ್ಕದೆಲ್ಲ ಇದ್ರೊಳಗಡೆ ಹಿಂಗ್ ಹಾಕಿ ಇಮಿಡಿಯೇಟ್ ಆಗಿ ವಾಶ್ ಮಾಡ್ಬೇಕು. ಅದನ್ನ ನೀವು ತುಂಬಾ ಹೊತ್ತು ಹಾಕಿ ಕೂಡ ಇಡಬಾರ್ದು. ಇದನ್ನ ಈ ಲಿಕ್ವಿಡ್ ಒಳಗಡೆ ಕಪ್ಪಾಗ್ಬಿಡುತ್ತೆ. ಸೊ ಬೇಗ ಹಾಕಿ ಬೇಗ ವಾಶ್ ಮಾಡಿ ಇಡ್ಬೇಕು. ನಾವು ಯೂಶಲಿ ವಾಶ್ ಮಾಡಾದ್ಮೇಲೆ ಒಂದು ಕ್ಲಾತ್ ತಗೊಂಡು ಅದನ್ನ ವೈಪ್ ಮಾಡಿ ಇಡ್ತೀವಿ. ಸೊ ದೊಡ್ಡದಾದ್ರೆ ನಾವು ಅದನ್ನ ಡಿಪ್ ಮಾಡಕ್ ಆಗೋದಿಲ್ವಲ್ಲ, ಸೊ ಅದನ್ನ ನಾವ್ ಈ ತರ ಕಾಟನ್ ಅಲ್ಲಿ ತಗೊಂಡು, ಏನ್ ಸ್ಕ್ರಬ್ ಮಾಡೋದ್ ಬೇಡ, ಇಲ್ಲ ನೀವು ಯಾವ್ದೋ ಒಂದು ಸ್ಕ್ರಬ್ಬರ್ ಯೂಸ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಕಾಟನ್ ತಗೊಂಡು ಅದ್ರಲ್ಲಿ ನೀಟಾಗಿ ಈ ತರ ವೈಪ್ ಮಾಡ್ಕೊಂಡು ಹೋದ್ರೆ ಸಾಕು. ಇಟ್ ಲುಕ್ಸ್ ಲೈಕ್ ನ್ಯೂ. ಹೇಳ್ಬೇಕಂದ್ರೆ ನೋಡ್ಬೋದು ಈ ತರ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಫಸ್ಟ್ ನಾನು ತೋರಿಸಿದಾಗ ಯಾವ ತರ ಇತ್ತು, ಸ್ಟೇನ್ಸ್ ಎಲ್ಲ ಎಷ್ಟು ನೀಟಾಗಿ ಹೋಗಿದೆ. ಇದಕ್ಕಿಂತ ಆಕ್ಚುಲಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗೋದಂದ್ರೆ ನೀವು ಬೆಳ್ಳಿ ವಿಗ್ರಹಗಳು ಇಟ್ಕೊಂಡಿರ್ತೀರಲ್ಲ, ದೀಪಗಳು ಇಟ್ಕೊಂಡಿರ್ತೀರ, ಚೊಂಬು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀರಲ್ಲ, ಸೊ ಅದಕ್ಕೊಂದು ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ. ನಾನು ಅವಾಗಲೇ ಕೂಡ ತೋರಿಸಿದ್ದೆ ಬೆಳ್ಳಿ ಚೊಂಬು ಅದೆಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು. ಒಂದೇ ಒಂಚೂರು ಸ್ಟೇನ್ ಇಲ್ದಲೆ, ಒಂದೇ ಒಂಚೂರು ಬ್ಲ್ಯಾಕ್ ಮಾರ್ಕ್ ಇಲ್ದಲೆ ಅಷ್ಟು ಇವಾಗ ಹೊಸದಾಗಿ ತಂದು ಇಟ್ಕೊಂಡಿರೋ ಥರ ಕಾಣಿಸುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಯು ಗೈಸ್ ಹ್ಯಾವ್ ಟು ಇನ್ವೆಸ್ಟ್. ನೀವೇನಾದ್ರೂ ಈ ತರ ತುಂಬಾ ದೇವ್ರ ಮನೆ ಸಾಮಾನಿನ ಜಾಸ್ತಿ ಇಟ್ಕೊಂಡಿದ್ರೆ, ಇಲ್ಲ ಸಿಲ್ವರ್ ಐಟಮ್ ಆಗ್ಲಿ, ಇಲ್ಲ ಬ್ರಾಸ್ ಐಟಮ್ಸ್ ಆಗ್ಲಿ, ಈ ತರದ್ ಏನಾದ್ರು ತುಂಬಾ ಇಟ್ಕೊಂಡಿದ್ರೆ ಐ ಥಿಂಕ್ ದಿಸ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಇದನ್ನ ಹೇಗ್ ಪರ್ಚೇಸ್ ಮಾಡೋದು ಅಂತ ಅಂದ್ರೆ ಮೇ ಬಿ ವಿಲ್ ಗಿವ್ ಯು ಅ ನಂಬರ್. ಆ ನಂಬರಿಗೆ ನೀವು ವಾಟ್ಸ್ಆ್ಯಪ್ ಮಾಡಿ, ಕಾಲ್ ಮಾಡಕ್ ಹೋಗ್ಬೇಡಿ, ವಾಟ್ಸ್ಆ್ಯಪ್ ಮಾಡಿ. ಆ ವಾಟ್ಸ್ಆ್ಯಪ್ ಮಾಡಿದ್ರೆ ದಿಲ್ ಪ್ಲೇಸ್ ಅನ್ ಆರ್ಡರ್ ಫಾರ್ ಯು. ಸೊ ಅವರಿಗೆ ನೀವು ಪೇ ಮಾಡ್ಬೋದು ಇದನ್ನ ಡೈರೆಕ್ಟ್ ಆಗಿ. ದಟ್ಸ್ ಅಬೌಟ್ ಇಟ್. ಸೊ ಒಂದು ಸಾಸ್ ಪ್ಯಾನ್ ಅಲ್ಲಿ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ನಾನು ಏನ್ ಗ್ರೇಟ್ ಮಾಡ್ಕೊಂಡಿದೀನಿ ಅಲ್ವಾ ಅದನ್ನ ಫ್ರೈ ಮಾಡ್ಕೊತಾ ಇದೀನಿ. ಅಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನ ಒಂದು ಸಪ್ರೇಟ್ ಇದ್ರಲ್ಲಿ ಹಾಕೊಂಡು ಇಟ್ಕೊಳ್ಳಿ ಪ್ಲೇಟಲ್ಲಿ. ಸೊ ಇದೇ ತುಪ್ಪಕ್ಕೆ ನಾವು ಏನ್ ಗ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಪಂಪ್ಕಿನ್ನ, ಅದನ್ನೇ ಹಾಕೊಳ್ಳೋಣ. ಈ ತರ ಸಾರ್ಟ್ ಮಾಡಿ ಅಂಟಿಲ್ ಅದು ರಾ ಸ್ಮೆಲ್ ಇದೆ ಅಲ್ಲ ಅದೆಲ್ಲ ಹೋಗ್ಬೇಕು. ಹಸಿ ವಾಸನೆ ಏನೇನಿರುತ್ತೆ ಅದು ಅಲ್ಲಿ ಹೋಗೋ ತನಕನೂ ಇದನ್ನ ಹೀಗೆ ಸಾರ್ಟ್ ಮಾಡ್ಕೊಳ್ಳಿ. ಸೊ ಇದು ಈ ತರ ಕುಕ್ ಆಗಿದೆ. ನಾನೊಂದು ಸ್ವಲ್ಪ ಸೀದೋಗಿದೆ. ಮೇಕ್ ಶೋರ್ ನೀವು ಈ ತರ ಸೀಸ್ಬೇಡಿ. ಸೊ ಇದಕ್ಕೆ ಸಕ್ಕರೆ ಹಾಕೊಂತಾ ಇದೀನಿ. ಸೊ ಇದಕ್ಕೊಂದು 2 ಕಾಳಷ್ಟು ಏಲಕ್ಕಿ ಹಾಕೊಂತಾ ಇದೀನಿ. ಗೋಡಂಬಿ ದ್ರಾಕ್ಷಿ ಏನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕೊಳ್ಳಿ. ಸೊ ಇದಕ್ಕೆ ಒಂದು ಬನಾನಾ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅಲ್ಲ, ಒಂದು ಹಳದಿ ಕಲರ್ ಬಟ್ಟೆ ತಗೊಬೇಕು ಅಂತ ಅಂದ್ಬಿಟ್ಟು. ಸೊ ಇದೇ ಹಳದಿ ಕಲರ್ ಬಟ್ಟೆ ನಾನು ತಗೊಂಡಿರೋದು. ನಾನು ಇದನ್ನ ಇಟ್ಟು ಅದ್ರ ಮೇಲೆ ನಾನು ಬಾಬಾ ಇಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಯೆಲ್ಲೋ ಕಲರ್ ಬಟ್ಟೆ ಬೇಕಾಗುತ್ತೆ. ಅಂಡ್ ಇನ್ನೊಂದು ವೈಟ್ ಕಲರ್ ಬಟ್ಟೆಯಲ್ಲಿ ನಾನು ಒಂದು ಸ್ವಲ್ಪ ಅರ್ಶನ ತಗೊಂಡು ನೀಟಾಗಿ ಅರ್ಶನ ವೈಟ್ ಕಲರ್ ಬಟ್ಟೆಗೆ ಪೂರ್ತಿ ಹಚ್ಚಿ ಈ ಕಲರ್ ಆಗಿದೆ ನೋಡಿ.
ಸೊ ಇದ್ರಲ್ಲಿ ನಾನು 5 rupees ಕಾಯಿನ್ ಹಾಕಿ ಇಟ್ಟಿದ್ದೀನಿ, ಹಾಕ್ಬಿಟ್ಟು ನೀಟಾಗಿ ಗಂಟು ಕಟ್ಟಿ ಇಟ್ಟಿದ್ದೀನಿ. ಸೊ ಇದನ್ನ ನಾನು ಫಸ್ಟ್ ವೀಕ್ ಆಫ್ ವ್ರತ ಮಾಡಿದ್ದೆ ಅಲ್ವಾ, ಆ ವ್ರತ ಟೈಮಲ್ಲಿ ನಾನು ಇದನ್ನ ಮಾಡಿಟ್ಟಿದ್ದು. ಸೊ ಅವಾಗಿಂದ ಇವತ್ತವರೆಗೂ ನಾನು ಇದನ್ನ ತೆಗ್ದಿಲ್ಲ, ಮತ್ತೆ ಬಿಚ್ಬಿಟ್ಟು ಬಟ್ಟೆ ಚೇಂಜ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಎಕ್ಸ್ಟ್ರಾ ಕಾಯಿನ್ಸ್ ಆಡ್ ಮಾಡೋದಾಗ್ಲಿ, ಇದು ಯಾವ್ದನ್ನು ಮಾಡಕ್ ಹೋಗಿಲ್ಲ. ಅಂಡ್ ಇದನ್ನು ಕೂಡ ನೀವು ದೇವ್ರ ಪಕ್ಕದಲ್ಲೇ ಇಡಬೇಕು. ಸೊ ಬೇಸಿಕಲಿ ಇದು ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ, ನೀವೇನಾದ್ರೂ ಮನ್ಸಲ್ಲಿ ತುಂಬಾ ಅನ್ಕೊಂಡಿರ್ತೀರಾ, ನಂಗೆ ಇದಾಗ್ಬೇಕು, ಇಲ್ಲ ಈ ತರ ಮಾಡ್ಕೊಡು ದೇವ್ರೆ ಅಂತ ಒಂದು ಬೇಡಿಕೆ ತರ ಏನಾದ್ರು ಇಟ್ಟಿರ್ತೀರಲ್ಲ, ಸೊ ಅದಾಗ್ಲಿ ಅನ್ನೋದಕ್ಕೆ ಒಂದು ಕಾಣಿಕೆ ತರ ಇಡ್ಬೋದು. ಸೊ ನಿಮ್ ಇಷ್ಟ. ಸಿ ಇಟ್ ಡಸಂಟ್ ಹ್ಯಾವ್ ಟು ಮೀನ್ ದಟ್ ನೀವೊಂದು 5 ರೂಪಾಯಿ ಇಡಬೇಕು ಅಂತ ಏನಿಲ್ಲ, ನಿಮ್ ಇಷ್ಟ, ನಿಮ್ಗೆ ಎಷ್ಟಾದ್ರೂ ಇಡ್ಬೋದು. ಅದ್ರ ಜೊತೆ ಒಂದು ರೂಪಾಯಿ, ಈಗ 100 ಆತರ ಮಾಡಿ ಕೂಡ ಇಡ್ಬೋದು. ಇದನ್ನ ನಾನು ಶಿರಡಿಗೆ ಹೋದಾಗ ನಾನು ಅಲ್ಲಿ ಹೋಗಿ ಇದನ್ನ ಹುಂಡಿಲಿ ಹಾಕ್ತೀನಿ ಇದನ್ನ. ಸೊ ಇದ್ರ ಜೊತೆ ನಾನು ಎವ್ರಿ ಮಂತ್ ಏನ್ ಮಾಡ್ತೀನಿ ಅಂತ ಅಂದ್ರೆ, ಒಂದಿಷ್ಟು ಅಮೌಂಟ್ ನಾನು ದೇವ್ರ ಹತ್ರ ಎತ್ತಿಟ್ಟಿದ್ದೀನಿ. ಸೊ ಆ ದುಡ್ಡನ್ನು ಕೂಡ ನಾನು ಏನಾದ್ರು ಶಿರಡಿ ಹೋದ್ರೆ, ಇಲ್ಲ ಶಿರಡಿ ಹೋಗಕ್ ಆಗ್ಲಿಲ್ಲ ಅಂದ್ರೂ ಕೂಡ ಲಾಸ್ಟ್ನೇ ವಾರ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಅದೆಷ್ಟನ್ನು ಕೂಡ ಉಂಡಿಲ್ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಇದನ್ನ ಮಾಡಿಟ್ಕೊಳ್ಳಿ, ಮರಿಬೇಡಿ. ದಿಸ್ ಇಸ್ ದ ಬುಕ್. ಸೊ ಈ ಬುಕ್ ಹೆಸರು ಬಂದು 9 ಗುರುವಾರದ ಶುಭಪ್ರದ ಶಿರಡಿ ಸಾಯಿಬಾಬಾ ವ್ರತ ಕಥೆ ಅಂತ ಅಂದ್ಬಿಟ್ಟು. ಐ ಥಿಂಕ್ ನಾನು ಒಬ್ರು ಮನೆಗೆ ಹೋದಾಗ ಕರೆದಿದ್ರು, ಲಾಸ್ಟ್ ವಾರ ಅವರು ಕೂಡ ಶಿರಡಿ ಸಾಯಿಬಾಬಾ ವ್ರತ ಮಾಡ್ತಾ ಇದ್ರು. ಮತ್ತೆ ಈ ಬುಕ್ ಜೊತೆಗೆ ಏನಾದ್ರು ಒಂದು ಗಿಫ್ಟ್ ಐಟಮ್ಸ್ ಏನಾದ್ರು ಕೊಡ್ತೀರಾ ಅಂತ ಅಂದ್ರೆ ಅದು ಕೂಡ ನೀವು ಕೊಡ್ಬೋದು. ಸೊ ಇಷ್ಟು ಕೊಟ್ಟು ಊಟ ಕೂಡ ಹಾಕಿದ್ರು ಅವ್ರು ನಮಗೆ. ಸೊ ಅವಾಗ ಇದನ್ನ ನೀವು ದಾನ ಮಾಡ್ಬೇಕು. ಅಂದ್ರೆ ಇದನ್ನೊಂದಷ್ಟು ಬುಕ್ ಪ್ರಿಂಟ್ ಇಲ್ಲ ತಂದಿಟ್ಕೊಂಡು ಇದನ್ನ ದಾನ ಮಾಡ್ಬೇಕು ಇದನ್ನ. ಸೊ ಆ ಟೈಮಲ್ಲಿ ನನಗೆ ಸಿಕ್ಕಿದಂತ ಬುಕ್ ಇದು. ವ್ರತ ಮಾಡ್ಬೇಕು ಅನ್ನೋ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಬುಕ್ ತುಂಬಾ ಹೆಲ್ಪ್ಫುಲ್ ಬರುತ್ತೆ. ಇದ್ರಲ್ಲಿ ಏನೇನು ಓದ್ಬೇಕು, ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲಾನು ಹೇಳ್ತೀನಿ ನಾನು. ಪೂಜೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಇದ್ರಲ್ಲೇ ಕೊಟ್ಟಿರ್ತಾರೆ, ಯಾವ ರೀತಿ ಮಾಡ್ಬೇಕು, ಯಾವಾಗ ಮಾಡಬಾರ್ದು, ಅಂಡ್ ಎಷ್ಟು ವಾರ ಮಾಡ್ಬೇಕು, ಎಷ್ಟು ವಾರ ಮಾಡಬಾರ್ದು, ಎಲ್ಲಾನು ಇದ್ರಲ್ಲೇ ಈ ಬುಕ್ ಅಲ್ಲೇ ಇನ್ಸ್ಟ್ರಕ್ಷನ್ ತರ ಕೊಟ್ಟಿರ್ತಾರೆ. ಸೊ ನಾನು ಓದ್ತಾ ಇರೋದು ಬಂದು ಕನ್ನಡ ವರ್ಷನ್. ಸೊ ಇದನ್ನ ನೀವು ಎಲ್ಲಿ ತಗೋಬಹುದು? ಐ ಥಿಂಕ್ ಅಮೆಝಾನ್ ಅಲ್ಲಿ ಇರ್ಬೇಕು ಅನ್ಕೊಂತೀನಿ. ಇಲ್ಲ ಅಂತ ಅಂದ್ರೆ ನಾನು ಇದನ್ನ ಸ್ವಲ್ಪ ರಿಸರ್ಚ್ ಮಾಡ್ತೀನಿ ಎಲ್ಲಿ ಸಿಗ್ಬೋದು ಇದು ಅಂತ ಅಂದ್ಬಿಟ್ಟು. ಸಿನ್ಸ್ ನನಗೆ ಇದು ಗಿಫ್ಟ್ ಆಗಿ ಬಂದಿರೋದ್ರಿಂದ ಎಲ್ಲಿ ಸಿಗುತ್ತೆ ಅಂತ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ಇದನ್ನ ನೋಡ್ಬಿಟ್ಟು ನಾನು ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇದು ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ನಿಮಗೆ ಬೇಕೇ ಬೇಕು ಅಂತ ಅಂದ್ರೆ ಇದನ್ನ ನಾನು ಪ್ರಿಂಟ್ ಮಾಡಿ ಇಟ್ಕೊಂಡಿರ್ತೀನಿ. ಜಸ್ಟ್ ದ ಪೇಜಸ್, ಈ ಪೇಜಸ್ ನಾನು ಪ್ರಿಂಟ್ ಮಾಡಿಸಿ ಇರ್ತೀನಿ. ಇದು ನನ್ನಿಂದ ನೀವು ಬೈ ಮಾಡ್ಬೋದು. ಆಯ್ತು, ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡ್ತೀನಿ, ನಾವು ವಾಯ್ಸ್ ಕೇಳಿಸಿದ್ದೆ ಮಾತಾಡ್ಬಿಡಿ. ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದ್ರ ಪಕ್ಕನೇ ಇದೆ. ಆಮೇಲೆ ಒಂದು ಬೌಲಲ್ಲಿ ಫುಲ್ ಈ ತರ ಬಿಡಿ ಹೂವನ್ನ ಬಿಡಿಸಿ ಇಟ್ಕೊಳ್ಳಿ, ಇದು ಬೇಕಾಗುತ್ತೆ. ಇನ್ನೊಂದು ಈ ತರ ತುಪ್ಪದ ದೀಪ ಅಂತ ತಗೊಳ್ಳಿ. ಇದನ್ನ ಆರತಿ ಮಾಡಕ್ಕೆ ಇದಕ್ಕೇನು ಅರ್ಶಿನ ನೀರೇನು ಬೇಡ, ನಾವು ಹೂವಿನಲ್ಲಿ ಇದು ಮಾಡ್ಕೊಳ್ಳೋದು, ಆರತಿ ಮಾಡ್ಕೊಳ್ಳೋದು. ಸೊ ಹೂವು ಹಾಕಿ, ಬಿಡಿ ಹೂವು ಈ ಥರ ಬಿಡಿಸಿಟ್ಕೊಂಡು ತುಪ್ಪದ ದೀಪ ನೀವು ಮಾಡಿಟ್ಕೊಬೇಕು. ಇದನ್ನೇ ನಾವು ಆರತಿ ಮಾಡೋಕ್ಕೆ ಮಾಡೋದು. ಸೊ ಇವಾಗ ಈ ಶಿರಡಿ ಸಾಯಿಬಾಬಾ ಪುಸ್ತಕತೆನ, ವ್ರತ ಕಥೆನ ಓದಬೇಕು. ಸೊ ಇದಕ್ಕೆ ಓದೋಕ್ಕಿಂತ ಮುಂಚೆ ಬುಕ್ಕಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಊದ್ಗಡ್ಡಿನ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಬುಕ್ಕಿನ ಇಷ್ಟು ಬರದೆ ಶ್ರೀ ಸಾಯಿ ಬಾಬಾರ ಮಹಿಮೆ ಅಂತ ಅಂದ್ಬಿಟ್ಟು. ಸೊ ಅದನ್ನೇನು ನಮಗೇನು ಬೇಡ, ನೀವು ಓದ್ಕೊಳ್ಳೋದಾದ್ರೆ ನೀವು ಒಂದ್ಸತಿ ಓದ್ಕೊಳ್ಳಿ ಅದನ್ನ. ಸೊ ಇದರಲ್ಲಿ ಸಾಯಿ ಬಾಬಾರವರ ವ್ರತ ನಿಯಮಗಳು ಅಂತ ಏನು ಕೊಟ್ಟಿದ್ದಾರೆ ಇದರಲ್ಲಿ ನೀವು ಓದ್ಬೋದು. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವ ರೀತಿ ಮಾಡಬೇಕು, ಏನೇನು ಬೇಕಾಗುತ್ತೆ ಎಲ್ಲಾನು ಇದರಲ್ಲಿ ಕೊಟ್ಟಿದ್ದಾರೆ. ಐ ಥಿಂಕ್ ಎಕ್ಸೆಪ್ಟ್ ಆರತಿದು ಬಿಟ್ರೆ ಇಷ್ಟೊಂದು ಡೀಟೇಲ್ ಆಗಿ ಆರತಿ ಬಗ್ಗೆ ಕೊಟ್ಟಿಲ್ಲ. ಅದು ಬಿಟ್ರೆ ಎಲ್ಲಾನು ಕೊಟ್ಟಿದ್ದಾರೆ. ಏನಕ್ಕೆ ಮಾಡಬೇಕು, ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದೊಂದು ಕ್ಲಾರಿಟಿಗೂ ಕೂಡ ಇದರಲ್ಲಿ ಎಲ್ಲ ರೀತಿನೂ ಬರ್ತಿದ್ದಾರೆ. ನೆಕ್ಸ್ಟ್ ನಮಗೆ ಬೇಕಾಗಿರೋ 7th ಪೇಜಲ್ಲಿ ಇದೊಂದು ಯಂತ್ರ ಪೂಜೆ ಅಂತ ಏನಿದೆ, ಇದು ನಮಗೆ ಬೇಕಾಗಿರೋದು. ಸೊ ಇದಕ್ಕೂ ಕೂಡ ಒಂದು ಅರಿಶಿನ ಕುಂಕುಮ ಹೂವು ಇಟ್ಟು ಇದು ಮಾಡಿ, ಅದನ್ನು ಇದರಲ್ಲಿ ಹೇಳಿರ್ತಾರೆ. ಸೊ ಈ ಹೂವು ಏನಿರುತ್ತಲ್ಲ, ಹೂವನ ತೆಗೆದು ಮುಟ್ಕೊಳ್ಳಿ. ಸೊ ಇವಾಗ ನಿಮ್ಮ ಸಾಯಿಬಾಬಾ ಪೂಜೆ ಸ್ಟಾರ್ಟ್ ಆಗುತ್ತೆ.
ಇದರಲ್ಲೂ ಕೂಡ ವ್ರತ ಆರಂಭಿಸುವುದು ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಸರ್ಟೆನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು. ಇಲ್ಲಿ ನೋಡ್ಬೋದು 5, 7, 9, 11, 21. ಸೊ ಈ ತರ ವಾರಗಳನ್ನ ನೀವು ಚೂಸ್ ಮಾಡ್ಕೊಂಡು ಮಾಡ್ಬೋದು. 5 ವಾರ, 7 ವಾರ, 9 ವಾರ ಈ ತರ ಮಾಡ್ಕೊಂಡು ಮಾಡ್ಬೋದು. ಸೊ ಎಲ್ಲಾನು ಇದರಲ್ಲಿ ಬರೆದಿದ್ದಾರೆ. ಏನೇನಕ್ಕೆ ಮಾಡ್ತಾರೆ ಅಂತ ಅಂದ್ರೆ, ಈಗ ಹಾಳಾಗಿದ್ದ ವ್ಯಾಪಾರ ಮತ್ತೆ ಕುದರಿತು, ಇದನ್ನ ಓದ್ಕೊಬಹುದು ನೀವು. ಇದನ್ನ ಲಾಸ್ಟ್ ಅಲ್ಲಿ ಓದ್ಬೇಕು. ಇದನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜರಿಗೆ ಜಯವಾಗಲಿ. ಇದು ಒಂದು ಸಾಯಿಬಾಬಾ ಕೃಪೆ ಆಯಿತು, ರೀತಿಯಾಗಿ ಮದುವೆ ಆಯಿತು. ಇವನು ಬೇಸಿಕಲಿ ನಿಮಗೆ ಹೆಲ್ತ್ ವಿಷಯಕ್ಕೆ ಕೂಡ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೆಲ್ತ್ ವಿಷಯನೂ ಕೂಡ ಚೆನ್ನಾಗಾಗಬೇಕು, ಇಲ್ಲ ಚೆನ್ನಾಗಾಯ್ತು ಆಮೇಲೆ ಅಂತ ಅನ್ಕೊಂಡಿದ್ರು ಕೂಡ ಈ ವ್ರತನ ಅದಕ್ಕೂ ಕೂಡ ಮಾಡ್ಬೋದು. ಅದರ ಮುಳುಗಿ ಹೋಗಿದ್ದ ಹಣ ಮರಳಿ ಸಿಕ್ಕಿತು, ಅದಕ್ಕೂ ಕೂಡ ಮಾಡ್ತಾರೆ. ಎಲ್ಲದಕ್ಕೂ ಕೊಟ್ಟಿದ್ದಾರೆ ಯಾವ್ಯಾವ ಒಂದು ಸರ್ಟನ್ ಎಕ್ಸಾಂಪಲ್ಸ್, ಬೇಸಿಕಲಿ ಯಾವ್ಯಾವ್ದಕ್ಕೆ ಜನರು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾನು ಮಾಡ್ತಿರೋ ಉದ್ದೇಶ ಬಂದು, ನಾನು ಇದನ್ನ ಮುಂಚೆಯಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದೆ. ಇಟ್ಸ್ ಅ ರಿಚುವಲ್ ನನಗೆ. ನಾನು ಈಗ ಒಂದು ಬಿಸ್ನೆಸ್ ಆಗಲಿ ಮತ್ತೊಂದು ಇನ್ನೊಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಗುಡ್ ಸೈನ್ ತರ ಇರಲಿ, ಯಾವುದೇ ಅಡೆತಡೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಆ್ಯಂಡ್ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಐ ಡಿಂಟ್ ಫೀಲ್ ಗುಡ್ ಅಬೌಟ್ ಇಟ್, ಅದ್ರ ಬಗ್ಗೆ ನಂಗೆ ಒಳ್ಳೇದು ಅನಿಸ್ಲಿಲ್ಲ. ಸೊ ಅದಕ್ಕೆ ಐ ಥಾಟ್ ಮೇ ಬಿ ಇಟ್ಸ್ ಅ ಸೈನ್, ನನಗೆ ಇದು ಮಾಡಬೇಕು ಅನ್ನೋ ಒಂದು ಸೈನ್ ತೋರಿಸ್ತಾರೆ ಅಂತ ಅಂದ್ಕೊಂಡು ನಾನು ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಂದು ಇದು ಶ್ರೀ ಸಾಯಿ ಅಷ್ಟೋತ್ತರ ನಾಮಾವಳಿ ಅಂತ ಅಂದ್ಬಿಟ್ಟು ಏನಿದೆ ಅದು. ಸೊ ಅದು ಒಂದು 108 ಟೈಮ್ಸ್ ನೀವು ಸಾಯಿಬಾಬಾನ ಜಪಿಸ್ತೀರ. ಯಾವ ಇಂಟರಪ್ಷನ್ಸ್ ಇಲ್ಲದೆ ಇದನ್ನ ಮಾಡಬೇಕು. ಮಧ್ಯದಲ್ಲಿ ಮಾತಾಡೋದು, ಮಧ್ಯದಲ್ಲಿ ಎದೋಗೋದು ಮಾಡಕ್ ಹೋಗ್ಬೇಡಿ. ಒನ್ಸ್ ನೀವು ಇದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಬಟ್ಲಲ್ಲಿ ಏನು ಹೂವು ಇಟ್ಕೊಂಡಿರ್ತೀರ ಆ ಒಂದೊಂದು ಇದಕ್ಕೂ ಕೂಡ ದೇವರಿಗೆ ಹೂವಿನ ಇದು ಮಾಡ್ಕೊಂಡು ಹೋಗಿ, ಅರ್ಚನೆ ತರ ಮಾಡ್ಕೊಂಡು ಹೋಗಿ. ಸೊ ಇವಾಗ ನಾನು ಓಂ ಶ್ರೀ ಸಾಯಿನಾಥ ನಮಃ, ಓಂ ಶ್ರೀ ಸಾಯಿ ಲಕ್ಷ್ಮೀನಾರಾಯಣ ನಮಃ. ಸೊ ಈ ತರ 1 by 1 ಒಂದೊಂದಕ್ಕೂ ಕೂಡ ಹೂವಿಂದು ಇದು ಮಾಡ್ಕೊಂಡು ಹೋಗ್ಬೇಕು ನೀವು. ಸಾಯಿನಾಥ ನಮಃ ಟೈಮ್ಸ್ ಏನಿದೆ ಅದನ್ನ ನೀವು ಒಂದ್ಸತಿ ಓದಿ ಮುಗಿಸಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಆರತಿ ಏನ್ ಮಾಡ್ಕೊಂಡಿರ್ತೀರಲ್ಲ ಇದನ್ನ ಈ ಆರತಿನ ನೀವು ಮಾಡಬೇಕು. ಸೊ ಆರತಿ ಮಾಡೋ ಟೈಮಲ್ಲಿ ಸಾಯಿಬಾಬಾದು ಆರತಿ ಸಾಂಗ್ ಇದೆ, ಅದನ್ನ ಈ ಬುಕ್ಕಲ್ಲೂ ಕೂಡ ಇದೆ. ಇಲ್ಲ ಅಂತ ಅಂದ್ರೆ ನೀವು ಯಾವ್ದಾದ್ರು ಯೂಟ್ಯೂಬ್ ಓಪನ್ ಮಾಡಿ ಅದನ್ನು ಕೂಡ ಸಾಂಗ್ ಪ್ಲೇ ಮಾಡ್ಕೊಂಡು ಆ ಆರತಿ ಮುಗಿಯೋ ತನಕ ಈ ಆರತಿ ನೀವು ಮಾಡ್ಬೇಕು. ಆರತಿ ಸಾಂಗ್ ಮುಗಿಯೋ ತನಕ ಈ ಆರತಿನ ಮಾಡ್ಬೇಕಾಗುತ್ತೆ ನೀವು. Alexa, play from beginning. ಸೊ ನೀವು ನೋಡಿದ್ರಲ್ಲ ಈ ರೀತಿ ಸಾಯಿಬಾಬಾ ವ್ರತನ ನಾನ್ ಮಾಡೋದು. ಸೊ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಅಥವಾ ಡೌಟ್ಸ್ ಏನಾದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡೇ ಮಾಡ್ತೀನಿ. ಅಂಡ್ ಬುಕ್ ಬಗ್ಗೆ ಅಗೇನ್ ನಾನು ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಬೇಕು ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಹುಡುಕಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಒಂದ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಬಿಕಾಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಮೋಸ್ಟ್ ಪ್ರಾಬಬ್ಲಿ ನನಗೆ ಸಿಗ್ದಲೇನೋ ಇರ್ಬೋದು. ಸೊ ಅದಕ್ಕೋಸ್ಕರ ಕಾಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ನ ಒಂದ್ ಫ್ಯೂ ಡೇಸ್ ತನಕ ನೋಡ್ತಾ ಇರಿ, ನಾನು ಲಿಂಕ್ ಹಾಕ್ತೀನಿ. ಸೊ ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನಾನಂತೂ ನನ್ನ ಲೈಫಲ್ಲಿ ನಾನು ನೋಡಿದೀನಿ ಯಾವ ರೀತಿ ನನಗೆ ಒಂದು ಪಾಸಿಟಿವ್ ದಾರಿಯಾಗ್ಲಿ ದೇವ್ರು ನನಗೆ ಮಾಡ್ಕೊಟ್ಟಿದ್ದಾನೆ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದೆ ಸಾಯಿಬಾಬಾ ಹೆಸರು ಹೇಳ್ಕೊಂಡೆ ಸ್ಟಾರ್ಟ್ ಮಾಡೋದು ನಾನು. ಸೊ ಇಟ್ಸ್ ಸಾರ್ಟ್ ಆಫ್ ಗ್ರಾಟಿಟ್ಯೂಡ್. ನಾನು ನನ್ನ ದೇವರಿಗೆ ನಾನು ಇದೊಂದು
ಥ್ಯಾಂಕ್ ಯು ಅಂತ ಹೇಳಕ್ಕೆ ಅಂತ ಮಾಡೋದು ಇದನ್ನ. ಸೊ ಯಾ, ಒಂದು 5 weeks ಡೆಡಿಕೇಟೆಡ್ ಆಗಿ ನಾನು ಇದನ್ನ ಮಾಡೋದು. ಸೊ ನಿಮ್ಗೂ ಇದೇ ರೀತಿ ಏನಾದ್ರೂ ಒಂದು ಗ್ರಾಟಿಟ್ಯೂಡ್ಗೋಸ್ಕರ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಮನ್ಸಲ್ಲಿ ಏನಾದ್ರೂ ಆಗ್ಬೇಕು ಆಗಿದೆ ಅನ್ನೋದಕ್ಕೂ ಕೂಡ ಮಾಡ್ಬೋದು. ಇಟ್ಸ್ ಆಲ್ ಅಪ್ ಟು ಯು. ಸೊ ಯಾ, ದಿಸ್ ಇಸ್ ಆಲ್ ಅಬೌಟ್ ಈ ವ್ರತ ಬಗ್ಗೆ, ನಾನೇನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಸೊ ಎಲ್ಲಾನು ಈ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದ್ದೀನಿ ನಾನು. ಸೊ ದಾಟ್ಸ್ ಅಬೌಟ್ ಇಟ್. ನಾನು ನೆಕ್ಸ್ಟ್ ವೀಕ್, ನಾನು 5th week ಅಲ್ಲಿ ನಾನು ವ್ರತ ಅದು ವಿಡಿಯೋ ಮತ್ತೆ ಹಾಕ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್, ಅದನ್ನು ಕೂಡ ನೋಡಿ. ಸೊ ಕಂಪ್ಲೀಟ್ 5 weeks ವ್ರತ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂಡ್ ಮೇ ಬಿ ನಿಮ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಕ್ವೆಶನ್ಸ್ ಕೇಳಿರ್ತೀರೋ ಅದು ನನ್ನ ನೆಕ್ಸ್ಟ್ ವ್ರತದಲ್ಲಿ ಕೂಡ ನಾ ಹೇಳ್ತೀನಿ ಅದನ್ನ. ಅಂಟಿಲ್ ದೆನ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.